ನಮ್ಮ ದೇಶದಲ್ಲಿ ನಡೀತಾ ಇರ್ತಕ್ಕಂತಹ ಒಂದು ದೊಡ್ಡ ಕ್ರಾಂತಿ ಅಂದರೆ ಅದು ಒಂದು ಕ್ರಾಂತಿ ಅಂತಲೇ ನಾನು ಭಾವಿಸ್ತೇನೆ. ಯಾಕಂದರೆ ನಮ್ಮ ದೇಶದಲ್ಲಿ ಶಂಕರಾಚಾರ್ಯರ ನಂತರ ಅಷ್ಟು ಸಾವಿರಾರು ಗಟ್ಟಲೆ ಕಿಲೋಮೀಟರ್ಗಳ ಕಾಲ ನಡೆದಿರ್ತಕ್ಕಂಥ ಇತಿಹಾಸ ಯಾರ್ದಾದ್ರೂ ಇದ್ದರೆ ಅದು ನಮ್ಮ ನಾಯಕರಾದಂತಹ ನಮ್ಮೆಲ್ಲರ ಪ್ರೀತಿಯ ನಾಯಕರಾದಂತಹ ರಾಹುಲ್ ಗಾಂಧಿ ಅವರಿಗೆ ಸಲ್ಲುತ್ತದೆ. ಇದು ಇತಿಹಾಸ ಯಾಕೆ ನಡಿಬೇಕು, ಯಾಕೆ ನಡೀತಾ ಇದ್ದಾರೆ ಅಂತ ತುಂಬ ಜನ ಪ್ರಶ್ನೆ ಮಾಡ್ತಾರೆ. ಅದರಲ್ಲೂ ವಿರೋಧ ಪಕ್ಷದವರಂತೂ ಯಾಕೆ ನಡಿಬೇಕು, ಭಾರತ್ ಜೋಡೋ ಅಂತ ಹೇಳ್ಕೊಂಡು ಯಾಕೆ ನಡಿಬೇಕು, ಏನು ಭಾರತ್ ಜೋಡೋ ಆಗಿಲ್ವಾ, ಹಂಗಾರೆ ನಾವೆಲ್ಲ ಭಾರತದಲ್ಲಿ ಇಲ್ವಾ ಅಂತ ಕೇಳ್ತಾರೆ. ಆದರೆ ಭಾರತ್ ಜೋಡೋ ನ್ಯಾಯ ಯಾತ್ರೆ ಅಂತೇಳಿ 2ನೇ ಅವಧಿಗೆ ನಡೀತಾ ಇರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಮಣಿಪುರದಿಂದ ಶುರು ಮಾಡಿದ್ದಾರೆ. ಬಹುಶಃ ಮಣಿಪುರದಲ್ಲಿ ಯಾವ ರೀತಿಯಾದಂತಹ ಘಟನೆಗಳು ನಡೆದಿತ್ತು ಅನ್ನೋದನ್ನು ನಾವು ಇವಾಗ ನೆನಪಿಸ್ಕೊಳ್ಬೇಕಾಗುತ್ತೆ. ಆ ದಿನಗಳಲ್ಲಿ BJPಯ ಯಾವೊಬ್ಬ ನಾಯಕರು ಕೂಡ ಅಲ್ಲಿಗೆ ಹೋಗ್ತಕ್ಕಂಥ ಒಂದು ಕೆಲಸವನ್ನು ಮಾಡಿರಲಿಲ್ಲ, ನಮ್ಮ ಪ್ರಧಾನಿ ಮಂತ್ರಿಗಳು ಕೂಡ ಸೇರಿದಂಗೆನೆ. ಆ ನಂತರ ಧೈರ್ಯ ಮಾಡಿ ಹೋದಂತಹ ನಮ್ಮ ನಾಯಕರು ಅಲ್ಲಿಯ ಸಮಸ್ಯೆಗಳಿಗೆ ಕಿವಿ ಹಾಕ್ತಾರೆ. ಆನಂತರ ಮತ್ತೊಮ್ಮೆ ಈಗ ನ್ಯಾಯ ಯಾತ್ರೆಯಲ್ಲಿ ಎಲ್ಲ ವರ್ಗದವರಿಗೆ ನ್ಯಾಯವನ್ನ ಮತ್ತೊಮ್ಮೆ ನಾವು ಕೊಡಿಸ್ಬೇಕು, ಎಲ್ಲ ವರ್ಗದವರಿಗೆ ನ್ಯಾಯ ಸಿಕ್ಕಬೇಕು, ನ್ಯಾಯ ಸಿಕ್ಕುವವರೆಗೂ ನಾನು ಪಾದಯಾತ್ರೆಯನ್ನು ಮಾಡ್ತೀನಿ ಅಂತೇಳಿ ಈಗ ನಡೀತಾ ಇದ್ದಾರೆ. ಅದರಲ್ಲಿ ಬಹಳ ಪ್ರಮುಖವಾಗಿ ಯುವಕರಿಗಾಗಿ ನ್ಯಾಯ, ಮಹಿಳೆಯರಿಗಾಗಿ ನ್ಯಾಯ, ಕೃಷಿಕರಿಗಾಗಿ ನ್ಯಾಯ, ಕೃಷಿಕರಿಗೆ ಕಾರ್ಮಿಕರಿಗೆ ನ್ಯಾಯ ಕೊಡ್ತಕ್ಕಂಥದ್ದು ಮತ್ತು ಎಲ್ಲ ವರ್ಗದ ಜನರಿಗೆ ನ್ಯಾಯವನ್ನು ಕೊಡಿಸ್ಲಿಕ್ಕೆ ಇವತ್ತು ರಾಹುಲ್ ಗಾಂಧಿ ಅವರು ನಡೀತಾ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಾನು ಒಂದೆರಡು ವಿಚಾರಗಳನ್ನ ತಮ್ಮ ಮುಂದೆ ಮೊದಲಿಗೆ ಹೇಳಲಿಕ್ಕೆ ಬಯಸ್ತೀನಿ. ಈ ಮನುಷ್ಯ ಇವಾಗ ನಡೀತಾ ಇರಬೇಕಾದ್ರೆ ನಮಗೆ ಅನ್ಸುತ್ತೆ, ಇವರು ಸಂತಾನ ರೀತಿ ಆಗೋಗಿದಾರಲ್ಲ, ಇವ್ರಿಗೆ ಅವಶ್ಯಕತೆ ಇತ್ತಾ? ಬಹುಶಃ ಬಾಯಲ್ಲಿ ಚಿನ್ನದ ಸ್ಪೂನನ್ನು ಇಟ್ಕೊಂಡು ಹುಟ್ಟಿರ್ತಕ್ಕಂಥ ಒಬ್ಬ ಮನುಷ್ಯ ಎಲ್ಲವನ್ನೂ ತ್ಯಾಗ ಮಾಡಿ ಸಂತಾನ ರೀತಿಯಲ್ಲಿ ಜನರ ಮಧ್ಯೆ ಜನರೊಟ್ಟಿಗೆ ಜನರಿಗೋಸ್ಕರ ನಡ್ಕೊಂಡು ಅವ್ರಿಗೋಸ್ಕರ ನಾನು ಈ ಜೀವನದಲ್ಲಿ ನಾನು ಅವ್ರ ನ್ಯಾಯಕ್ಕಾಗಿ ಅವ್ರಿಗೋಸ್ಕರ ನಾನು ಅವ್ರ ಹಕ್ಕುಗಳಿಗಾಗಿ ಹೋರಾಡ್ತೀನಿ, ದನಿ ಎತ್ತೀನಿ ಅನ್ನೋ ಒಂದು ಕೆಲಸವನ್ನು ಈ ದೇಶದಲ್ಲಿ ಮಾಡ್ತಾ ಇದ್ರೆ, ಅದು ಬೇರೆ ಯಾರಾದರೂ ಆಗಿದ್ರೆ ನಿಜವೂ ಕೂಡ ಯಾಕೆ ಬೇಕು, ನಾನು ಆರಾಮಾಗಿರ್ತೀನಿ, ನನಗೆಲ್ಲ ಇದೆ ಅಂತ ಬಿಟ್ಬಿಟ್ಟಿರೋರು. ಆದರೆ ಇವತ್ತು ಅವರ ಸ್ಥಿತಿಯನ್ನು ನಾವು ಗಮನಿಸಬೇಕಾಗ್ತದೆ. ಬಹುಶಃ ಕಾಳಜಿ, ಅತ್ಯಂತ ಪ್ರಾಮಾಣಿಕ ಕಾಳಜಿ, ಬದ್ಧತೆ, ಈ ದೇಶದ ಜನರಿಗಾಗಿ ನಾನು ನನ್ನ ಜೀವನವನ್ನು ಮುಡುಪಾಗಿಡ್ತೇನೆ. ನನ್ನಜ್ಜಿ ಪ್ರಾಣವನ್ನು ತ್ಯಾಗ ಮಾಡಿದ್ರು, ಗುಂಡೇಟಿಗೆ ಬಲಿಯಾದ್ರು, ನನ್ನ ತಂದೆ ಬುಲೆಟ್ ಅಂದರೆ ಅವ್ರನ್ನೂ ಕೂಡ ಬಾಂಬ್ನಿಂದ ಉಡಾಯಿಸಲಾಗುತ್ತೆ, ಅವ್ರ ದೇಹ ಕೂಡ ಸಿಕ್ಲಿಲ್ಲ. ಅವರ ಮನಸ್ಥಿತಿ ಅವಾಗ ಬಹಳ ಚಿಕ್ಕ ಮಗು. ಅವರು ಮನಸ್ಸು ಮಾಡಿದ್ರೆ ಈ ರಾಜಕೀಯದಿಂದ ದೂರ ಉಳಿಬೋದಿತ್ತು ಮತ್ತು ಅವರು ಇದೇನು ಬೇಡಪ್ಪ, ನಾನು ಆರಾಮಾಗಿ ಜೀವನ ಮಾಡ್ತೀನಿ, ನನಗೆಲ್ಲವನ್ನು ಮಾಡಿಟ್ಟಿದ್ದಾರೆ, ನನಗೆಲ್ಲ ಇದೆ ಅನ್ನೋ ಒಂದು ಭಾವನೆಯನ್ನು ತಾಳ್ಬೋದಿತ್ತು. ಆದರೆ ಅವರು ಅದನ್ನು ಮಾಡಲಿಲ್ಲ. ತಾಯಿ ಧೈರ್ಯವಾಗಿ ನಿಲ್ತಾರೆ. ಈ ಮಣ್ಣಿನ ಸೊಸೆಯಾಗಿ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಈ ಮಣ್ಣನ್ನು ಒಪ್ಕೊಳ್ತಾರೆ. ಅತ್ತೆಯಾದಂತಹ ಇಂದಿರಾ ಗಾಂಧಿ ಅವರು ಪ್ರಾಣ ತ್ಯಾಗ ಮಾಡಿದಾಗ, ತನ್ನ ಗಂಡನನ್ನೇ ಕಳ್ಕೊಂಡಾಗ ಸಾಕಷ್ಟು ಅವ್ರಿಗೆ ಈ ಜೀವನ ಬೇಡ ಅನ್ಸುತ್ತೆ, ಬಹಳ ಭಯ ಆಗುತ್ತೆ. ಆದರೆ 2 ಮಕ್ಕಳನ್ನ ಅವರು ಅಪ್ಕೊಂಡು ಈ ದೇಶದಲ್ಲೇ ನಾನು ಮಣ್ಣಾಗ್ತೀನಿ ಅನ್ನೋ ಒಂದು, ಈ ಸೊಸೆಯಾಗಿ ನಾನು ಇಲ್ಲಿ ಮಣ್ಣಾಗ್ತೀನಿ ಅನ್ನೋ ಒಂದು ಮಾತನ್ನು ಅವರು ಮಾಡಿ ತೋರಿಸ್ತಾರೆ. ಮತ್ತು 2-3 ಬಾರಿ ಅವ್ರಿಗೆ ಪ್ರಧಾನಮಂತ್ರಿ ಆಗ್ಲಿಕ್ಕೆ ಅವಕಾಶ ಸಿಕ್ಕಿದ್ರು ಕೂಡ ಅದನ್ನು ತ್ಯಾಗ ಮಾಡ್ತಾರೆ. ಯಾರಾದರೂ ಇವಾಗ ಗ್ರಾಮ ಪಂಚಾಯತಿ ಸದಸ್ಯರ ಸ್ಥಾನನೇ ತ್ಯಾಗ ಮಾಡಲ್ಲ ಯಾರು, ಪ್ರಧಾನಮಂತ್ರಿ ಸ್ಥಾನವನ್ನ ತ್ಯಾಗ ಮಾಡಿದಂತ ಒಬ್ಬ ಮಹಾನ್ ಮಹಿಳೆ ಇದ್ರೆ ಅದು ಸೋನಿಯಾ ಗಾಂಧಿ ಅವರು ಅನ್ನೋದನ್ನ ನಾನು ನಿರ್ಭಿಡೆಯಿಂದ ಹೇಳಲಿಕ್ಕೆ ಇಚ್ಛಿಸ್ತೀನಿ. ಏನು ಅಧಿಕಾರದ ಅಪಾಪೇಸೆಯಲ್ಲಿ ಇವತ್ತು BJP ಬಹಳಷ್ಟು ರಾಜ್ಯಗಳಲ್ಲಿ ಹಿಂದಿನ ಬಾಗಿಲಿಂದ ರಾಜ್ಯ ಅಧಿಕಾರವನ್ನು ಮಾಡ್ತಾ ಇದೆ. ಅವ್ರಿಗೆ ನಮ್ಮ ನಾಯಕರು ಸ್ಫೂರ್ತಿ ಅಂತ ನಾನು ಧೈರ್ಯವಾಗಿ ಹೇಳ್ತೇನೆ. ಇಂದಿರಾ ಗಾಂಧಿ ಅವರು ಗರೀಬಿ ಹಠಾವ ಮಾಡಿದ್ರು, ಅದು ಇವತ್ತಿಗೂ ಕೂಡ ಇಂದಿರಾ ಗಾಂಧಿ ಅವರ ಕಾರ್ಯಕ್ರಮಗಳಲ್ಲೇ ನಾವು ಈ ದೇಶ ಅಭಿವೃದ್ಧಿಯನ್ನ ನೋಡ್ಲಿಕ್ಕೆ ಸಾಧ್ಯವಾಗಿದೆ. ಪಾಕಿಸ್ತಾನವನ್ನ ಬಗ್ಗು ಬಡ್ದಂತಹ ಮಾತೆ ದುರ್ಗೆ ಅಂತ ಕರೆಸ್ಕೊಂಡಂಥವ್ರು ಇಂದಿರಾ ಗಾಂಧಿ ಅವರು. ಇವತ್ತು ವಿಚಾರಕ್ಕೆ ಬಂದಾಗ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ
ನ್ಯಾಯಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಇಡೀ ದೇಶದಲ್ಲಿ ಎಲ್ಲರ ಸಮಸ್ಯೆಗಳಿಗೆ ಕಿವಿಯಾಗಿ ನಡೀತಾ ಇದ್ದಾರೆ. ನಮ್ಮ ರಾಜ್ಯದಲ್ಲೂ, ನಮ್ಮ ದಕ್ಷಿಣ ಭಾಗದಲ್ಲೂ, ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ನಡೆದಾಗ ಬಹಳಷ್ಟು ಸಕ್ಸಸ್ ಆಯ್ತು. ಎಲ್ಲರಿಗ ಕಿವಿಯಾದ್ರು. ಅಲ್ಲಿ ಏನ್ ಬೇಕಿತ್ತು ಜನರಿಗೆ ಅನ್ನೋದನ್ನ ನಮ್ಗೆ ಹೇಳಿದ್ರು. ನಾವು ಚುನಾವಣೆಯಲ್ಲಿ ಅದೇ ಪ್ರಣಾಳಿಕೆಯನ್ನ ಕೊಟ್ವಿ, ಮತ್ತೆ ನುಡಿದಂತ ನಡೀತಾ ಇದ್ದೀವಿ. ನಮ್ಮ ಕಾಂಗ್ರೆಸ್ ಸರ್ಕಾರ, ನಮ್ಮ ಸಿದ್ದರಾಮಯ್ಯನವರ ಸರ್ಕಾರ, ನಮ್ಮ ಮುಖ್ಯಮಂತ್ರಿ, ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಬಹಳಷ್ಟು ಚೆನ್ನಾಗಿ ಇಲ್ಲಿ ಜನರ ಪರವಾಗಿ ಗ್ಯಾರಂಟಿಗಳನ್ನ ನುಡಿದಂತೆ ನಡೆದುಕೊಟ್ಟು ಇವತ್ತು ಆಡಳಿತ ನಡೆಸ್ತಾ ಇದೆ. ಮುಂದೆ ಚುನಾವಣೆ ಬರ್ತಾ ಇದೆ, 24ರ ಪಾರ್ಲಿಮೆಂಟ್ ಚುನಾವಣೆ ಬರ್ತಾ ಇದೆ. ಈ ಒಂದು ಭಾರತ್ ಜೋಡೋ ಪಾದಯಾತ್ರೆಯಲ್ಲಿ ರಾಹುಲ್ ಗಾಂಧಿ ಅವರು ಅನೇಕ ಜನರಿಗೆ ಕಿವಿ ಹಾಕ್ತಿದ್ದಾರೆ. ನಾವು ಕೂಡ ಮಹಿಳಾ ಕಾಂಗ್ರೆಸ್ ವತಿಯಿಂದ ಅಖಿಲ ಭಾರತ ಮಹಿಳಾ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಶ್ರೀಮತಿ ಅಲ್ಕಾ ಲಾಂಬಾ ಅವರು ಮತ್ತು ನಾವು ಮಹಿಳಾ ಕಾಂಗ್ರೆಸ್ನ ಎಲ್ಲ ರಾಜ್ಯಾಧ್ಯಕ್ಷರುಗಳು ಮತ್ತು ಮಹಿಳಾ ಕಾಂಗ್ರೆಸ್ ಪ್ರತಿಯೊಂದು ಜಿಲ್ಲೆಯಲ್ಲಿ, ಪ್ರತಿಯೊಂದು ರಾಜ್ಯದಲ್ಲಿ ಈ ದಿವಸ ಚುನಾವಣೆಯಲ್ಲಿ ನಮ್ಮ ಬೇಡಿಕೆ ಏನು, ಪ್ರಣಾಳಿಕೆ ಏನು, ನಮ್ಮ ದೇಶದಲ್ಲಿ ಮುಂದಿನ ಭವಿಷ್ಯದಲ್ಲಿ ನಮ್ಮ ಹೆಣ್ಣು ಮಕ್ಕಳಿಗೆ ಏನ್ ಬೇಕು, ಮತ್ತು ಇವತ್ತು ಅರ್ಧದಷ್ಟು ನಾವು ಇವತ್ತು ಜನಸಂಖ್ಯೆ ಇದ್ದೀವಿ, ಅರ್ಧದಷ್ಟು ಇರೋರಿಗೆ ನಮ್ಮ ಹಕ್ಕು ಯಾವುದು ಅನ್ನೋದನ್ನ ನಾವೊಂದಷ್ಟು ಪಟ್ಟಿ ಮಾಡಿ ಇವತ್ತು ಬೇಡಿಕೆಯನ್ನ ಇಡ್ತಾ ಇದ್ದೀವಿ. ಭಾರತ್ ಜೋಡೋ ನ್ಯಾಯ ಯಾತ್ರೆ ನ್ಯಾಯ ಸಿಕ್ಕುವವರೆಗೂ ಕೂಡ ನಡೆಯುತ್ತೆ. ನಮ್ಮ ಸಂಪೂರ್ಣ ಬೆಂಬಲ ಇದೆ. ಮಹಿಳಾ ಕಾಂಗ್ರೆಸ್ ಸಂಪೂರ್ಣವಾಗಿ ರಾಹುಲ್ ಗಾಂಧಿ ಅವರಿಗೆ ಬೆಂಬಲವನ್ನ ಕೊಟ್ಟು ಈ ಯಾತ್ರೆ ಯಶಸ್ವಿ ಆಗೋದಕ್ಕೆ ನಾವು ತುಂಬ ಹೃದಯದಿಂದ ಹಾರೈಸ್ತೀವಿ ಮತ್ತು ಭಾಗಿಯಾಗ್ತಾ ಇದ್ದೇವೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.